ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ರಂಗಣ್ಣನ ಸಮಯ ಪ್ರಜ್ಞೆ ಅಂತ. ರಂಗ ಶಾಮನೂರಿನ ಸರ್ಕಾರಿ ಶಾಲೆಯಲ್ಲಿ ಹೋಗುತ್ತಿದ್ದ. ಕೊರೋನಾ ಸೋಂಕಿರುವುದರಿಂದ ಶಾಲೆಗೆ ರಜೆ ಘೋಷಿಸಲಾಗಿತ್ತು. ಹೀಗಾಗಿ ಮನೆಯಲ್ಲಿಯೇ ಆಟ ಪಾಠದಲ್ಲಿ ಸಮಯ ಕಳೆಯುತ್ತಿದ್ದ. ಮನೆಯ ಕೈತೋಟದಲ್ಲಿ ಕಳೆ ತೆಗೆಯುವುದು, ಪಾತಿ ಮಾಡುವುದು ಮತ್ತು ಗಿಡಗಳಿಗೆ ನೀರು ಹಾಯಿಸುವುದು ಕೆಲಸವನ್ನು ಮಾಡುತ್ತಿದ್ದ. ಅದೊಂದು ದಿನ ಮುಂಜಾನೆ ಮನೆಯ ಮುಂದಿನ ತೆಂಗಿನ ಗಿಡಗಳಿಗೆ ನೀರು ಹಾಯಿಸುತ್ತಿದ್ದ. ಆಗ ರಸ್ತೆಯಲ್ಲಿ ಕೆಮ್ಮಿದ ಸಪ್ಪಳವೊಂದಾಯಿತು. ರಂಗ ಚುರುಕಾದ. ಆವರಣ ಬಳಿ ಬಂದು ಹೊರಗೆ ಇಣುಕಿ ನೋಡಿದ. ಅಜ್ಜನೊಬ್ಬ ಕೆಮ್ಮುತ್ತಾ ಬಂದ. ಅವರ ಮನೆ ಮುಂದಿನ ರಸ್ತೆಯಲ್ಲಿ ಕುಸಿದು ಕುಳಿತ. ತಕ್ಷಣ ರಂಗ ಕೂಗಿದ, ಅಪ್ಪ ಅಪ್ಪ, ರಸ್ತೆಯಲ್ಲಿ ಅಜ್ಜನೊಬ್ಬ ಕೆಮ್ಮುತ್ತಾ ಬಿದ್ದರು, ಬೇಗ ಬನ್ನಿ ಎಂದ. ಅವನ ತಂದೆ ನಿಂಗಣ್ಣನವರು ಮುಖಕ್ಕೆ ಮಾಸ್ಕನ್ನು ಏರಿಸುತ್ತಾ ಓಡಿ ಬಂದರು. ರಂಗಣ್ಣನಿಗೆ ಮನೆಯೊಳಗೆ ಹೋಗಿ ಇನ್ನೆರಡು ಮಾಸ್ಕ್ ತರಲು ಹೇಳಿದರು. ರಂಗ ಓಡಿದ. ನಿಂಗಣ್ಣನವರು ವೃದ್ಧನೊಂದಿಗೆ ಮಾತನಾಡಲು ಯತ್ನಿಸಿದರು. 65ರಿಂದ 70 ವಯಸ್ಸಿನ ಅವರು ಬಸವಳಿದಿದ್ದರು. ರಂಗ ಮಾಸ್ಕಿನ ಜೊತೆ ನಿಂಬೆ ಪಾನಕವನ್ನು ತಂದ. ಶಾಲೆಯಲ್ಲಿ ಶಿಕ್ಷಕರು ಕೊರೋನಾ ಬಗ್ಗೆ, ಪ್ರಥಮ ಚಿಕಿತ್ಸೆಯ ಬಗ್ಗೆ ತಿಳಿಸಿದ್ದು ಈಗ ಉಪಯೋಗಕ್ಕೆ ಬಂತು. ನಿಧಾನಕ್ಕೆ ಪಾನಕ ಕುಡಿದ ವೃದ್ಧ ಮಾತನಾಡಿದ. ಅವನ ಹೆಸರು ಕುಬೇರನೆಂದು. ಇದ್ದೊಬ್ಬ ಮಗ ಕೊರೋನಾದಿಂದ ಮೊನ್ನೆ ತೀರಿಕೊಂಡಿದ್ದಾನೆಂದು, ಹೆಂಡತಿ ಕಳೆದ ವರ್ಷ ಆಘಾತದಲ್ಲಿ ಒಂದರಲ್ಲಿ ತೀರಿಕೊಂಡಿದ್ದಾಳೆಂದು ಹೇಳಿದ. ಹಳ್ಳಿಯಲ್ಲಿ ಇರುವುದು ಮನೆ ಮಾತ್ರ. ಮಗ ಕೊರೋನಾದಿಂದ ತೀರಿಕೊಂಡಿದ್ದಾನೆ. ತನ್ನನ್ನು ಊರಿನಿಂದ ಬಹಿಷ್ಕಾರ ಹಾಕಿದ್ದರೆಂದು ವಿವರಿಸಿದ. ಎಲ್ಲವನ್ನು ಗ್ರಹಿಸಿದ ನಿಂಗಣ್ಣನವರು ಅವನ ಮುಖಕ್ಕೆ ಮಾಸ್ಕನ್ನು ಹಾಕಿಕೊಳ್ಳಲು ಹೇಳಿ ಸಮೀಪದಲ್ಲಿದ್ದ ಪೊಲೀಸರ ನೆರವಿನಿಂದ ಆಂಬ್ಯುಲೆನ್ಸ್ ತರಿಸಿಕೊಂಡು ಸರ್ಕಾರಿ ದವಾಖಾನೆಗೆ ಕುಬೇರನನ್ನು ಸೇರಿಸಿದರು. ರೋಗಿಯ ಲಕ್ಷಣ ತಿಳಿದು ವೈದ್ಯರು ಕುಬೇರನನ್ನು ಪ್ರತ್ಯಕ್ಷ ಕೋಣೆಯಲ್ಲಿ ನಿಗಾ ವಹಿಸಿದರು. ಮಗ ಸೋಂಕಿನಿಂದ ತೀರಿಕೊಂಡಿದ್ದಾಗ ಕುಬೇರನಿಗೆ ಮನೆಯಲ್ಲಿಯೇ ತಂಗಲು ವೈದ್ಯರು ಹೇಳಿದರು. ಆದರೆ ಅವನು ಕುಬೇರನು ಓಡಿ ಹೋಗಿರಬೇಕೆಂದು ಹುಡುಕಾಡುತ್ತಿದ್ದರು. ದವಾಖಾನೆಗೆ ಸೇರಿಸಲು ನೇರವಾದ ರಂಗನ ಸಮಯ ಪ್ರಜ್ಞೆಯನ್ನು ಮೆಚ್ಚಿಕೊಂಡರು. ಕುಬೇರ ಗಂಟಲು ದ್ರವವನ್ನು ಪರೀಕ್ಷೆಗಾಗಿ ಕಳಿಸಿದರು. ವರದಿ ಬಂದಾಗ ಕೊರೋನಾ ಇರುವುದು ದೃಢಪಟ್ಟಿತ್ತು. ಈಗ 10 ದಿನವಾಯಿತು. ಕುಬೇರ ಚೇತರಿಸಿಕೊಳ್ಳುತ್ತಿದ್ದಾನೆ. ರಂಗನು ಮಾಸ್ಕ್ ಧರಿಸಿ ದೂರದಿಂದ ಕುಬೇರನನ್ನು ನೋಡಿ ಬಂದ. ಇವತ್ತು ಸಂಪೂರ್ಣ ಕುಬೇರ ಚೇತರಿಸಿಕೊಂಡಿದ್ದರಿಂದ ದವಾಖಾನೆಯಿಂದ ಬಿಡುಗಡೆಯಾದ ರಂಗನನಿಗೆ ಮುಂಜಾನೆಯಿಂದ ಸಡಗರ. ಕುಬೇರನನ್ನು ನಿಂಗಣ್ಣನವರು ಮನೆಗೆ ಕರೆತಂದರು. ಮನೆಯ ಅತಿಥಿಯಂತೆಯೇ ಪ್ರೀತಿ ತೋರಿಸಿದರು. ಕುಬೇರನ ಕಣ್ಣು ತುಂಬಿ ಬಂತು. ಮತ್ತೆ 15 ದಿನಗಳ ಕಾಲ ನಿಂಗಣ್ಣನವರು ಪ್ರತ್ಯೇಕ ಕೋಣೆಯಲ್ಲಿಟ್ಟು ಊಟ ಉಪಚಾರ ಮಾಡಿದರು. ಈಗ ಚೇತರಿಸಿಕೊಂಡ ಕುಬೇರ ಎಲ್ಲಾದರೂ ಹೋಗುವೆನೆಂದು ಒತ್ತಾಯಿಸಿದ. ನಿಂಗಣ್ಣನವರು ತಮ್ಮ ಮನೆಯಲ್ಲಿಯೇ ಇರಲು ಕೋರಿದರು, ಒಪ್ಪಲಿಲ್ಲ. ಕೊನೆಗೆ ರುದ್ರಾಶ್ರಮಕ್ಕೆ ಸೇರಿದರು. ಮನೆಯಿಂದ ಹೊರಹೋಗುವಾಗ ರಂಗ ಗಳಗಳ ಅಳತೊಡಗಿದ. ಮನೆಯವರೆಲ್ಲ ಕಣ್ಣೀರು ಹಾಕಿದರು. ಕುಬೇರ ನಿಮಗೆ ಕೃತಜ್ಞತೆ ಹೇಳಲು ಪದಗಳೇ ಇಲ್ಲವೆಂದು ನಿಂಗಣ್ಣನವರ ಕೈ ಹಿಡಿದು ಬಿಕ್ಕಳಿಸಿದರು. ಈಗ ರುದ್ರಾಶ್ರಮದಲ್ಲಿ ಕುಬೇರ ಆರಾಮಾಗಿದ್ದಾರೆ. ಆಗಾಗ ರಂಗ ವಾರದ ರಜೆಯಲ್ಲಿ ಅವರಿಗೆ ಹಣ್ಣು ಹಂಪಲ ಕೊಟ್ಟು ಅವರೊಂದಿಗೆ ಆಟವಾಡುತ್ತಾ ಬರ್ತಿರ್ತಾನೆ ಮತ್ತು ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇರ್ತಾನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಯಾರು ಹೊಸದಾಗಿ ನಮ್ಮ